ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಮಾಘ ಮಾಸದಲ್ಲಿ ಅಷ್ಟಮಿಯ ಒಂದು ವಿಶೇಷ ಮತ್ತು ಮಹಾಕುಂಭಮೇಳ ಇದೆ. ಈಗ ಈ ಮಹಾಕುಂಭಮೇಳ ಫೆಬ್ರವರಿವರೆಗೂ ಇದೆಯಲ್ಲ. ಈ ಒಂದು ಮಹಾಕುಂಭಮೇಳದಲ್ಲಿ ಅಷ್ಟಮಿಯ ಒಂದು ಮಹತ್ವ ಮತ್ತು ಪವಿತ್ರ ಸ್ನಾನ, ಅಷ್ಟಮಿಗೆ ಈ ಥರ ಒಂದು ಯಾಕೆ ಮಹತ್ವ ಇದೆ, ಮತ್ತು ಈ ಅಷ್ಟಮಿ ದಿನ ನೋಡ್ರಿ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಈ ಒಂದು ಮಾಘ ಅಷ್ಟಮಿಗೆ ಪವಿತ್ರ ಸ್ನಾನವನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡ್ರಿ, ಈ ದಿನದ ಮಹತ್ವ ಏನು ಅಂತ ನೋಡೋಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂಥ ಈ ಒಂದು ಮಹಾಕುಂಭಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಹಿ ಸ್ನಾನ ಮಾಡಲಿದ್ದಾರೆ. ಮಾಘ ಅಷ್ಟಮಿಯಂದು ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ಈ ದಿನದ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ 144 ವರ್ಷಗಳಿಗೆ ನಡೆಯುತ್ತಿರುವಂಥ ಈ ಒಂದು ಕುಂಭಮೇಳ ಇಡೀ ಜಗತ್ತಿನ ಒಂದು ಗಮನವನ್ನು ಸೆಳೀತಿದೆ. ದೇಶ ವಿದೇಶದಿಂದ ಕೂಡ ಈ ಒಂದು ಕುಂಭಮೇಳಕ್ಕೆ ಜನ ಆಗಮಿಸ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಹೊಸದಾಗಿ ಜನ ಇನ್ನೂ ಸೇರ್ತಾನೆ ಇದ್ದಾರೆ, ಕಮ್ಮಿ ಇಲ್ಲ. ಈ ಒಂದು ಕುಂಭಮೇಳದ ಇಂಪಾರ್ಟೆನ್ಸ್ ಏನು ಮತ್ತು ಏನು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನೋಡ್ರಿ. ಈ ಜನವರಿ 13ರಿಂದನೇ ಈ ಕುಂಭಮೇಳ ಆರಂಭ ಆಗಿದೆ. ಕೋಟ್ಯಾಂತರ ಮಂದಿ ಏನಂದ್ರೆ ಪವಿತ್ರ ಸ್ನಾನವನ್ನು ಮಾಡೋ ಮುಖಾಂತರ ಭಕ್ತಿಯ ಒಂದು ಪರಾಕಾಷ್ಠೆಯಲ್ಲಿ ಮಿಂದು ಎದ್ದೇಳ್ತಾ ಇದ್ದಾರೆ. ಹಾಗಾಗಿ ಸಾಧು ಸಂತರು ಮತ್ತು ಭಕ್ತರು ಕೂಡ ಈ ಒಂದು ಪ್ರಯಾಗ್ರಾಜ್ನತ್ತ ಆಗಮನ ಮಾಡಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಒಂದು ಸಂಗಮದಲ್ಲಿ ಶಾಹಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ನೋಡಿ. ಈ ಒಂದು ಸಾಧು ಸಂತರು ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸುವ ಮೂಲಕ ಮಹಾಕುಂಭಮೇಳ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಆಕರ್ಷಣೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೀಗ ನೋಡ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಮಹಾಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಈ ಒಂದು ಪವಿತ್ರ ಸ್ನಾನದಲ್ಲಿ. ಹೀಗಾಗಿ ನೋಡ್ರಿ, ಪವಿತ್ರ ಸ್ನಾನಕ್ಕಾಗಿ ನರೇಂದ್ರ ಮೋದಿಯವರು ಮಾಘ ಅಷ್ಟಮಿಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಈ ಮಾಘ ಅಷ್ಟಮಿಗೆ ಮತ್ತು ಆಧ್ಯಾತ್ಮಿಕತೆಗೆ ಏನು ಸಂಬಂಧ ಮತ್ತು ಮಾಘ ಅಷ್ಟಮಿಯ ಮಹತ್ವವನ್ನು ನಾವು ತಿಳಿತಾ ಹೋಗೋಣ. ಈ ಒಂದು ಫೆಬ್ರವರಿ 5ರಂದು ಮಾಘ ಅಷ್ಟಮಿಯಂದೇ ಈ ಪವಿತ್ರ ಸ್ನಾನ ಯಾಕೆ ಅಂತ ನೋಡೋದಾದರೆ, ಮಹಾಕುಂಭಮೇಳದೊಳಗೆ ಸಾಕಷ್ಟು ಪವಿತ್ರ ಸ್ನಾನಕ್ಕಾಗಿ ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಅದೇ ಥರ ರಥಸಪ್ತಮಿ ಈ ದಿವಸನೂ ಕೂಡ ವಿಶೇಷ. ಹಾಗಾಗಿ ಇಂಥ ಒಂದು ದಿನಗಳಲ್ಲಿ ಕೋಟ್ಯಾಂತರ ಜನ ನುಗ್ಗಲು ಇದ್ದರೂ ಕೂಡ ಇಂಥ ಒಂದು ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಆದರೆ ಫೆಬ್ರವರಿ 5 ಈ ಮಾಘ ಅಷ್ಟಮಿಗೆ ವಿಶೇಷ ಒಂದು ಮಹತ್ವ ಐತೆ ನೋಡ್ರಿ. ಇವತ್ತು ಸಪ್ತಮಿ, ನಾಳೆ ಅಷ್ಟಮಿ. ಈ ದಿನ ತಪಸ್ಸು, ಧ್ಯಾನ ಮತ್ತು ಭಕ್ತಿಗೆ ಅತ್ಯಂತ ಹೆಸರುವಾಸಿಯಾಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ. ಈ ಒಂದು ಮಾಘ ಮಾಸದ 8ನೇ ದಿನ ಮಾಘ ಅಷ್ಟಮಿ ಅಂತ ಕರಿತೀವಿ. ಗುಪ್ತ ನವರಾತ್ರಿ ಅವಧಿಯೊಂದಿಗೆ ಇದು ಹೊಂದಿಕೆ ಆಗುತ್ತೆ ನೋಡ್ರಿ. ಈ ದಿನ ಧ್ಯಾನ, ದಾನ ಮತ್ತು ಪ್ರಯಾಗ್ರಾಜ್ದ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದು ತುಂಬ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ. ಈ ಒಂದು ಮಾಘ ಅಷ್ಟಮಿಯಲ್ಲಿ ಮಾಡುವಂಥ ಪ್ರಕ್ರಿಯೆಗಳೇನೆಂದರೆ ದೈವಿಕ ಆಶೀರ್ವಾದವನ್ನು ಕೂಡ ತರ್ತವೆ ಎಂಬ ನಂಬಿಕೆ ಭಕ್ತರೊಳಗೈತೆ ನೋಡ್ರಿ. ಈ ಮಾಘ ಅಷ್ಟಮಿಯ ವಿಶೇಷತೆ ಏನು ಮತ್ತು ಈ ಒಂದು ದಿನ ನೀವು ಎಲ್ಲ ಕೆಲಸಗಳನ್ನು ಮಾಡಿದರೆ ಅಂದುಕೊಂಡಿದ್ದೆಲ್ಲ ನಿಮಗೆ ನೆರವೇರುತ್ತೆ ನೋಡ್ರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಫೆಬ್ರವರಿ 5ರಂದು ಮಹಾಭಾರತದೊಳಗೆ ಭೀಷ್ಮ ಪಿತಾಮಹರು ಕೂಡ ತಮ್ಮ ಬಾಣಗಳ ಒಂದು ಹಾಸಿಗೆ ಮೇಲೆ ಮಲಗಿ ಸೂರ್ಯನ ಉತ್ತರ ದಿಕ್ಕಿಗೆ ಚಲನೆ ಮತ್ತು ಶುಕ್ಲ ಪಕ್ಷದ ಪರಿವರ್ತನೆಗೊಳ್ಳುವವರೆಗೂ ಅವರು ಕಾಯ್ದರು. ಅಂದರೆ ಅವರು ಇಚ್ಛಾಮರಣಿಯಾಗಿದ್ದರಲ್ಲ, ಹಾಗಾಗಿ ಅವರು ಆ ಒಂದು ಬಾಣದ ಮೇಲೆ ಮಲ್ಕೊಂಡಿದ್ರು ಕೂಡ ಅವರು ಈ ಒಂದು ಸೂರ್ಯ ಉತ್ತರಾಯಣಕ್ಕೆ ಬರೋವರೆಗೂ ಅವರು ಕಾಯ್ದು ಆ ನಂತರ ತಮ್ಮ ಒಂದು ಜೀವನದಿಂದ ಅವರು ನಿರ್ಗಮನವನ್ನು ಮಾಡ್ತಾರೆ. ಶ್ರೀಕೃಷ್ಣ ನೋಡ್ರಿ ಪಕ್ಕದಲ್ಲಿದ್ದಾಗ ಭೀಷ್ಮರು ಈ ಒಂದು ಮಾಘ ಮಾಸದ 8ನೇ ದಿನ ಮೋಕ್ಷವನ್ನು ಪಡೆದರು ಅಂತಂದು ಹೇಳಲಾಗುತ್ತೆ. ಮತ್ತು ಭೀಷ್ಮರ ಒಂದು ಆಧ್ಯಾತ್ಮಿಕ ಪ್ರಯಾಣ ಮತ್ತು ಅಚಲ ಒಂದು ಸಮರ್ಪಣೆಯನ್ನು ಗೌರವಿಸಲು ಕೂಡ ಈ ದಿನವನ್ನು ಹಿಂದೂ ಸಂಪ್ರದಾಯದಲ್ಲಿ ಆಚರಣೆಯನ್ನು ಮಾಡುವಂಥದ್ದು. ಅದಕ್ಕೂ ಒಂದು ರೀಸನ್ ಇದೆ ಫ್ರೆಂಡ್ಸ್, ಆ ಥರ ಯಾಕೆ ಮಾಡಿದರು ಅಂತ. ಮತ್ತು ಈ 2025 ಫೆಬ್ರವರಿ 5ರಲ್ಲಿ ನೋಡಿ ಮೋದಿಯವರು ಕೂಡ ಈ ಒಂದು ದಿನ ಒಂದು ಸ್ನಾನವನ್ನು ಮಾಡಲಿದ್ದಾರೆ. ಮತ್ತು ಇದು ಇನ್ನೂ ಹೆಚ್ಚು ವಿಶೇಷತೆಯನ್ನು ಪಡ್ಕೊಂಡೈತೆ ಅಂತಲೇ ಹೇಳ್ಬೋದು ನೋಡ್ರಿ ಮಾಘ ಅಷ್ಟಮಿ. ಮತ್ತು ಭೀಷ್ಮರು ನೋಡ್ರಿ ಈ ಒಂದು ಟೈಮಲ್ಲಿ ಏನು ಮಾಡ್ತಾರಂದರೆ ವಿಷ್ಣು ಸಹಸ್ರನಾಮವನ್ನು ಧರ್ಮರಾಯನಿಗೆ ಅವರು ಉಪದೇಶವನ್ನು ಮಾಡಿರ್ತಾರಂತೆ ದೇಹತ್ಯಾಗಕ್ಕಿಂತ ಮುಂಚೆ.
ಈ ಒಂದು ಟೈಮಲ್ಲಿ ಈ ಮಾಸ ಏನಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಭೀಷ್ಮ ದ್ವಾದಶಿ ವ್ರತವನ್ನು ಆಚರಿಸಬೇಕು ಅಂತಲೇ ಇದೆ. ಮತ್ತು ಈ ಭೀಷ್ಮರನ್ನು ಸ್ಮರಿಸುವ ಮೂಲಕ ಏನಂದ್ರೆ ಕೆಲವರು ಈ ದಿನ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಈ ದಿನದಂದು ಏನಂದರೆ ತಿಲ ಸ್ನಾನ ಅಂದರೆ ಎಳ್ಳಿನ ಸ್ನಾನ ವಿಶೇಷ ಫಲ ದೊರೀತದೆ ಅಂತ ಮಾಘ ಮಾಸ ಹೆಚ್ಚಾಗಿ ಎಳ್ಳಿನ ಒಂದು ಸ್ನಾನಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು. ನದಿ ತೀರದೊಳಗೆ ವಿಷ್ಣುವಿನ ಪೂಜೆಯಿಂದ ಏನಪ್ಪ ಅಂದ್ರೆ ನಮಗೆ ಅತ್ಯಂತ ಒಳ್ಳೆಯ ಒಂದು ಫಲಗಳು ಸಿಗ್ತವೆ ಅನ್ನೋ ಒಂದು ರೀಸನ್ನಿಂದ ನೋಡ್ರಿ ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸುವಂಥದ್ದು ಮತ್ತು ಎಳ್ಳಿನ ಸ್ನಾನವನ್ನು ಕೂಡ ಮಾಡುವಂಥದ್ದು. ಈ ಒಂದು ಮಾಘ ಅಷ್ಟಮಿ ನೋಡ್ರಿ ಅತ್ಯಂತ ಒಂದು ಆಧ್ಯಾತ್ಮಿಕ ಮಹತ್ವ ಮತ್ತು ಚಿಂತನೆಯ ಒಂದು ದಿನ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಏನಂತಂದರೆ ಚಂದ್ರನ ಹಂತ ಏನಂದರೆ ತನ್ನ ಶಕ್ತಿಯ ಒಂದು ಕುಸಿತವನ್ನು ಈ ದಿನ ಪ್ರತಿನಿಧಿಸುತ್ತೆ. ಮತ್ತು ಬಿಟ್ಕೊಡಲು ಏನಂತಂದ್ರೆ ಹೊಸ ಒಂದು ಗುರಿಗಳನ್ನು ರಚಿಸಲು ಒಂದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಈ ದಿನ ನೋಡ್ರಿ ಬುಧವಾರ ಇರೋದ್ರಿಂದ ಇದು ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಮತ್ತು ಈಗ ನೋಡ್ರಿ ಅಷ್ಟಮಿ ತಿಥಿ ಈ ಒಂದು ಕೃಷ್ಣ ಪಕ್ಷದ ಅಷ್ಟಮಿ ಇರೋದ್ರಿಂದ ಕ್ಷೀಣಚಂದ್ರನ 8ನೇ ದಿನ ಇದೆ. ಇದನ್ನು ಧ್ಯಾನಕ್ಕೆ ಅತ್ಯಂತ ಆಧ್ಯಾತ್ಮಿಕ ದಿನ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು ನೋಡ್ರಿ. ಈ ಒಂದು ಮಾಘ ಅಷ್ಟಮಿ ವಿಶೇಷತೆ ಇದು ಆಧ್ಯಾತ್ಮಿಕತೆ ಮೇಲೆ ಕೇಂದ್ರೀಕರಿಸುವಂಥ ಒಂದು ಸಮಯ. ಈ ದಿನವನ್ನು ಏನಂದ್ರೆ ಪ್ರಾಮಾಣಿಕತೆಯಿಂದ ಆಚರಣೆ ಮಾಡೋದ್ರಿಂದ ಇದು ನಮಗೆ ಒಳ್ಳೆಯ ಒಂದು ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು. ಮತ್ತು ಈ ಅಷ್ಟಮಿ ದಿನ ನಾವು ಪೂರ್ವಜರನ್ನು ಗೌರವಿಸಲು ಮತ್ತು ಪ್ರಾರ್ಥಿಸಲು ಸಹ ಅತ್ಯಂತ ಮುಖ್ಯವಾಗಿರುವಂಥ ದಿನ ಈ ದಿವಸ. ಮತ್ತು ಜೀವನದೊಳಗೆ ಸಾಮರಸ್ಯವನ್ನು ತರಲು ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಕ್ಷೀಣಿಸುತ್ತಿರುವ ಒಂದು ಚಂದ್ರನ ಉದಾಹರಣೆ ಯಾಕಪ್ಪ ಅಂತ ಹೇಳೋದಾದ್ರೆ ಆಧ್ಯಾತ್ಮಿಕತೆಯೊಳಗೆ ಏನಂದ್ರೆ ಅಹಂ ಮತ್ತು ನಕಾರಾತ್ಮಕತೆಯನ್ನು ಬಿಟ್ಟು ಒಂದು ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗೆ ಅವಕಾಶ ನೀಡುವಂಥ ಒಂದು ಸಮಯ ಅಂತಲೇ ಪರಿಗಣನೆಯನ್ನು ಮಾಡುವಂಥದ್ದು ನೋಡ್ರಿ. ಈ ಥರ ಒಂದು ಮಾಡೋದ್ರಿಂದ ಧ್ಯಾನ ಅದನ್ನೆಲ್ಲ ಮಾಡೋದ್ರಿಂದ ಚಿಂತನಾ ಸಾಮರ್ಥ್ಯ ಹೆಚ್ಚಾಗೋದಲ್ಲದೆ ನಮಗೆ ಇಚ್ಛಾಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ನಂಬಲಾಗುತ್ತೆ. ಮತ್ತು ಗುರಿ ಸಾಧಿಸಲು ನಮ್ಗೆ ಏನಂದರೆ ಅನುಕೂಲ ಆಗುತ್ತೆ. ಇದು ಒಂದು ಒಳ್ಳೆಯ ದಿನ ಅಂತ ಹೇಳಲಾಗುತ್ತೆ ನೋಡ್ರಿ. ಮತ್ತು ಗಂಗಾ ನೀರು ಬೇವಿನ ಎಲೆಗಳನ್ನು ಬಳಸಿ ನಾವು ಈ ಒಂದು ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ಸಕಾರಾತ್ಮಕ ಶಕ್ತಿ ಕೂಡ ಬರುತ್ತೆ, ಶುಭಕರ ಆಗಿರುತ್ತೆ ನೋಡ್ರಿ. ಪ್ರಾರ್ಥನೆಯನ್ನು ಮಾಡಿಕೊಂಡು ಪವಿತ್ರ ಮಂತ್ರಗಳನ್ನು ಪಠಿಸ್ಕೊಂಡು ನಾವು ಆಚರಣೆಯನ್ನು ಮಾಡ್ಬೋದು. ಬಡವರಿಗೆ ಊಟವನ್ನು ಹಾಕೋದು ಮತ್ತು ಬಟ್ಟೆಗಳನ್ನು ನೀಡೋದು ಏನಂದ್ರೆ ಅದೃಷ್ಟ ಅಂತಂದು ಪರಿಗಣಿಸ್ತಾರೆ ನೋಡ್ರಿ. ಈ ದಿವಸ ದಾನ ಏನಂದ್ರೆ ದೈವಿಕ ಪುಣ್ಯವನ್ನು ಪಡೆಯುವಂಥದ್ದು ಮತ್ತು ನಮಗೆ ಒಂದು ಒಳ್ಳೆಯ ಒಂದು ನಮ್ರತೆ ಕೃತಜ್ಞತೆಯನ್ನು ಬೆಳೆಸ್ತಿದ್ದು ನಮ್ಮಲ್ಲಿ. ಇದಿಷ್ಟು ಈ ಒಂದು ಮಾಘ ಅಷ್ಟಮಿಯ ಒಂದು ಮಹತ್ವ ನೋಡ್ರಿ ಫ್ರೆಂಡ್ಸ್. ಈ ದಿನ ಪವಿತ್ರ ನದಿ ಮತ್ತು ಅಲ್ಲೆಲ್ಲ ಸ್ನಾನವನ್ನು ಮಾಡೋವಂಥದ್ದು. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಲೈಕ್ ಕೊಡಿ, ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿ, ಎಲ್ಲರಿಗೂ ರೀಚ್ ಆಗುತ್ತೆ. ಯಾರ ವಿಡಿಯೋ ನೋಡಿರಿ ಯಾರದೇ ನೋಡಿರಿ ಎಲ್ಲರಿಗೂ ಒಂದು ಲೈಕ್ ಕೊಡಿ, ಅದು ಬೇರೆಯವ್ರಿಗೆ ರೀಚ್ ಆಗುತ್ತೆ ವಿಡಿಯೋ. ಮತ್ತು ನಾವು ವಿಷಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ಲೈಕ್ನಿಂದ ನೋಡೋಣ ಎಷ್ಟು ಲೈಕ್ ಬರುತ್ತೆ ಅಂತ. ಮತ್ತು ನಾನು ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.